ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸುನೀತಾ ರಾಘವೇಂದ್ರ. ಮೊದಲನೇದಾಗಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಗಣೇಶ ಚತುರ್ಥಿಯ ಶುಭಾಶಯಗಳನ್ನು ತಿಳಿಸುತ್ತಾ ಇವತ್ತಿನ ವಿಡಿಯೋನ ನಾನು ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಅಂದರೆ ಅದರಲ್ಲೂ ಸ್ಪೆಷಲಾಗಿ ಗಣೇಶನಿಗೆ ಪ್ರಿಯ ಅಂತ ಹೇಳ್ತಾರೆ ಈ ಒಂದು ನೈವೇದ್ಯನ. ಅಂಥ ಒಂದು ನೈವೇದ್ಯನ ನಾನು ಅದರಲ್ಲೂ ಈರುಳ್ಳಿ ಬೆಳ್ಳುಳ್ಳಿ ಬಳಸ್ತೀರಾ ಹೇಗೆ ಸಿಂಪಲಾಗಿ ರುಚಿಯಾಗಿ ಮಾಡಿಕೊಡೋದು ಅಂತ ಅಂದ್ಬಿಟ್ಟು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಸೊ ಆ ನೈವೇದ್ಯ ಆಲ್ರೆಡಿ ನೀವು ನೋಡಿರ್ತೀರ, ಕಡಲೆಕಾಳು ಹುಸ್ಲಿ ಅಂತ ಅಂದ್ಬಿಟ್ಟು. ಸೊ ಮಾಡ್ಕೊಳ್ತಾರೆ ಯೂಶ್ವಲಿ, ಆದರೆ ಸಿಂಪಲಾಗಿ ತುಂಬ ಕಡಿಮೆ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ಈರುಳ್ಳಿ ಬೆಳ್ಳುಳ್ಳಿ ಬಳಸ್ತೀರಾ ಹೇಗೆ ಮಾಡೋದು ಅಂತ ಶೇರ್ ಮಾಡೋದಕ್ಕೆ ನಾನು ಇಷ್ಟಪಡ್ತೀನಿ. ಹಾಗೆಯೇ ನಾನು ನಮ್ಮ ಮನೆಯಲ್ಲಿ ಇರುವಂತಹ ದೇವ್ರ ಪಾತ್ರೆಗಳನ್ನ ಸ್ವಚ್ಛ ಮಾಡುವಂಥ ವೀಡಿಯೋನೂ ಕೂಡ ನಾನು ಶೇರ್ ಮಾಡಿದ್ದೀನಿ. ಏನಕ್ಕೆ ನಾನು ಈ ವಿಡಿಯೋ ಶೇರ್ ಮಾಡಿದ್ದೀನಿ ಅಂತ ಅಂದರೆ, ನನಗೆ ಗೊತ್ತಿರುವಂತಹ ಒಂದು 2 ಟಿಪ್ಸ್ನ ನಾವು ದೇವ್ರ ಪಾತ್ರೆ ತೊಳಿಬೇಕಾದ್ರೆ ಯೂಸ್ ಮಾಡಿದ್ರೆ ತುಂಬ ಉಪಯುಕ್ತ ಅಂತ ನನಗನ್ಸಿತು. ಹಾಗಾಗಿ ನಾನು ಶೇರ್ ಮಾಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಫಸ್ಟು ದೇವ್ರ ಪಾತ್ರೆಗಳನ್ನ ಎಲ್ಲರೂ ಸಾಮಾನ್ಯವಾಗಿ ಹುಣಸೆ ಹಣ್ಣಿಂದ ತೊಳ್ಕೊಳ್ತಾರೆ ಅಲ್ವಾ. ಆದರೆ ಹುಣಸೆ ಹಣ್ಣು ಜೊತೆಗೆ ಒಂದು 4 ಕಲ್ಲುಪ್ಪನ್ನ ಯೂಸ್ ಮಾಡಿಕೊಂಡು ನಾವು ದೇವ್ರ ಪಾತ್ರೆ ತೊಳೆಯೋಕ್ಕೆ ಶುರು ಮಾಡಿದ್ರೆ ಯಾವುದೇ ಅಂದರೆ ಇರುವಂತಹ ಯಾವುದೇ ರೀತಿಯಂಥ ಕಲೆ ಎಲ್ಲ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ತುಂಬಾ ಒಂದು ಹೊಸ ಪಾತ್ರೆ ಥರ ಶೈನಿಂಗ್ ಕೊಡುತ್ತೆ ಅಂತ ಅಂದ್ಬಿಟ್ಟು ನನಗನ್ಸುತ್ತೆ. ಹಾಗಾಗಿ ನಾನು ಯಾವಾಗಲೂ ಹುಣಸೆಹಣ್ಣು ಜೊತೆ ಉಪ್ಪನ್ನ ಸೇರಿಸಿನೇ ದೇವ್ರ ಪಾತ್ರೆ ತೊಳೆಯೋದು. ಆದರೆ ಕೆಲವರು ಹೇಳ್ತಾರೆ ಉಪ್ಪನ್ನ ಯೂಸ್ ಮಾಡಬಾರ್ದು ದೇವ್ರ ಪಾತ್ರೆ ತೊಳೆಯೋದಕ್ಕೆ, ಅದು ಅಷ್ಟು ಶ್ರೇಷ್ಠ ಅಲ್ಲ ಅಂತ. ಆದರೆ ನನಗೆ ಗೊತ್ತಿಲ್ಲ ಏನು ರೀಸನ್ ಅಂತ ಅಂದ್ಬಿಟ್ಟು. ಆದರೆ ಹುಣಸೆಹಣ್ಣು ಜೊತೆ ಉಪ್ಪು ಸೇರಿಸಿ ತೊಳೆದ್ರೆ ಪಾತ್ರೆ ತುಂಬ ಮಡಿಯಾಗುತ್ತೆ ಅನ್ನೋ ಉದ್ದೇಶದಿಂದ ನಾನು ತೊಳಿತೀನಿ. ಹಾಗೆ ಎಲ್ಲ ವಿಷಯದ ಬಗ್ಗೆನೂ ಜನ ಅವ್ರವ್ರದ್ದೇ ಆದಂಥ ಒಂದು ಅಭಿಪ್ರಾಯನ ಕೊಡ್ತಾನೆ ಹೋಗ್ತಾರೆ. ಆದರೆ ಯಾವ್ದು ಸರಿ ಯಾವುದು ತಪ್ಪು ಅಂತ ಅಂದ್ಬಿಟ್ಟು ದೇವ್ರು ಬಂದು ಖಂಡಿತ ಹೇಳಿರಲ್ಲ. ಎಲ್ಲ ನಮ್ಮ ಅನುಕೂಲಕ್ಕೆ ನಮಗೆ ಹೇಗೆ ಬೇಕೋ ಹಾಗೆ ನಾವು ಮಾಡ್ಕೊಂಡಿರ್ತೀವಿ. ಒಟ್ಟಾರೆಯಾಗಿ ನನಗೇನು ಅನಿಸುತ್ತೆ ಅಂತಂದರೆ, ನಾವು ಏನು ಕೆಲಸ ಮಾಡ್ತೀವಿ ಅದನ್ನ ಒಂದು ಭಕ್ತಿಯಿಂದ ಶ್ರದ್ಧೆಯಿಂದ ಮೇಯ್ನಾಗಿ ಒಳ್ಳೆ ಮನಸ್ಸಿಟ್ಕೊಂಡು ಮಾಡಿದ್ರೆ ದೇವ್ರು ಖಂಡಿತ ಮೆಚ್ಕೊತಾನೆ ಅಂತ ನನಗನ್ಸುತ್ತೆ. ಹಾಗಾಗಿ ನಾನು ಅದೇ ಮಾರ್ಗದಲ್ಲೇ ನಡೆಯೋದಕ್ಕೆ ಇಷ್ಟಪಡ್ತೀನಿ. ಸೊ ದೇವ್ರ ಪಾತ್ರೆ ತೊಳಿಬೇಕಾದ್ರೆ ಹುಣಸೆಹಣ್ಣು ಉಪ್ಪು ಹಾಕಿದ್ರೆ ದೇವ್ರ ಪಾತ್ರೆ ಕ್ಲೀನಾಗಿ ಆಗುತ್ತೆ ಅಂತ ನನಗನ್ಸುತ್ತೆ. ಹಾಗಾಗಿ ನಾನು ಅದನ್ನ ಮಾಡ್ತೀನಿ. ಅದಾದಮೇಲೆ ಸಬೀನ ಪೌಡ್ರ್ ಹಾಕ್ಕೊಂಡು ಒಂದ್ಸಲಿ ತೊಳ್ಕೊತೀನಿ. ಇನ್ನೊಂದು ಟಿಪ್ಸ್ ಏನಪ್ಪ ಅಂತಂದರೆ, ಸಿಲ್ವರ್ ಐಟಮ್ಸ್ಗಳೇನಾದರೂ ಇದ್ದರೆ ದೇವ್ರ ಪಾತ್ರೆಗಳಲ್ಲಿ, ದೇವ್ರ ಪಾತ್ರೆ ಆಗಿರ್ಬೋದು ಅಥವಾ ಬೇರೆ ಯಾವುದಾದ್ರೂ ಒಟ್ಟಾರೆಯಾಗಿ ಸಿಲ್ವರ್ ಐಟಮ್ಸ್ಗಳನ್ನ ಎಲ್ಲ ಸಬೀನ ಹಾಕಿ ತೊಳೆದಾದ್ಮೇಲೆ ಲಾಸ್ಟಲ್ಲಿ ಒಂದು ಕೋಲ್ಗೇಟ್ ಪೌಡರು, ಮೊದಲೆಲ್ಲ ಇದ್ರ ಬಳಕೆ ಹೆಚ್ಚಾಗಿತ್ತು. ಅಂದರೆ ನಾವು ಹಲ್ಲುಜ್ಜಕ್ಕೆಲ್ಲ ಬಳಸ್ತಾಯಿದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ಅದ್ರ ಬಳಕೆ ಕಡಿಮೆ ಆಗಿದೆ ಅಂತಲೇ ನನಗನ್ಸುತ್ತೆ. ಆದರೆ ಸಿಗುತ್ತೆ ಮಾರ್ಕೆಟ್ಗಳಲ್ಲಿ. ಸೊ ಅದನ್ನ ತಂದುಬಿಟ್ಟು ನಾವು ಒಂದ್ಸಲಿ ಸಬೀನಾದಲ್ಲಿ ತೊಳ್ಕೊಂಡು ಅದಾದಮೇಲೆ ಒಂದು ಕೋಲ್ಗೇಟ್ ಪೌಡ್ರನ್ನ ಲಾಸ್ಟಲ್ಲಿ ಒಂಥರ ಎಲ್ಲ ಕಡೆ ಸ್ಪ್ರೆಡ್ ಮಾಡಿಬಿಟ್ಟು, ಈಗ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ದೇವ್ರ ಪಾತ್ರೆ ತೊಳೆಯೋಕ್ಕೆ ಅಂತಲೇ ಒಂದು ಬ್ರಷ್ ಯೂಸ್ ಮಾಡ್ತಾರೆ, ಹಲ್ಲುಜ್ಜೋ ಅಂಥದ್ದು. ಸೊ ಅದರಿಂದ ಎಲ್ಲ ಕಡೆ ನೀಟಾಗಿ ಹಾಕಿದ್ರೆ ಸಂದಿಲಿ ಇರುವಂಥ ಎಲ್ಲ ಒಂದು ಕಲೆಗಳೆಲ್ಲ ಮತ್ತು ಏನಾದರೂ ಜಿಡ್ಡು ಕಟ್ಕೊಂಡಿದ್ರೆ ಅದೆಲ್ಲ ನೀಟಾಗಿ ಕ್ಲೀನಾಗಿ ಅಂಗಡಿಲೇ ವಾಶ್ ಮಾಡಿದಂತೆ ಒಂಥರ ಶೈನಿಂಗ್ ಆಗುತ್ತೆ ಸಿಲ್ವರ್ ಪಾತ್ರೆಗಳು. ಸೊ ಹಾಗಾಗಿ ಈ ಕೋಲ್ಗೇಟ್ ಪೌಡ್ರ್ ಅನ್ನೋದೇನಿದೆ ತುಂಬಾ ಯೂಸ್ಫುಲ್ಲು ಒಂದು ಈ ಬೆಳ್ಳಿ ಪಾತ್ರೆಗಳನ್ನ ತೊಳೆಯೋದಕ್ಕೋಗಿ. ಸೊ ನನಗೂ ಒಬ್ಬ ಫ್ರೆಂಡ್ರು ಅಂದರೆ ಶಾಪ್ ಇಟ್ಟಿರುವಂಥವರೇ ಕೊಟ್ಟಿರುವಂತಹ ಟಿಪ್ಸ್ ಇದು. ನೀವು ದೇವ್ರ ಪಾತ್ರೆನ ಬೆಳ್ಳಿ ಐಟಮ್ಸ್ಗಳನ್ನ ತೊಳೆದಾಗ ಲಾಸ್ಟಲ್ಲಿ ಈ ಕೋಲ್ಗೇಟ್ ಪೌಡ್ರಿಂದ ತೊಳ್ಕೊಳ್ಳಿ, ತುಂಬಾ ಶೈನಿಂಗ್ ಆಗುತ್ತೆ ಅಂತ ಅಂದ್ಬಿಟ್ಟು. ಹಾಗಾಗಿ ನನಗೆ ಗೊತ್ತಾದಾಗಿಂದ ಅದೇ ಥರನೇ ಮಾಡ್ತೀನಿ. ಸೊ ನೀವು ನೋಡ್ತಿರ್ಬೋದು, ಈ ಕಾಮಾಕ್ಷಿ ದೀಪಗಳೆಲ್ಲ ಏನಿದೆ ಇದು ಸುಮಾರು ಒಂದು 10 ವರ್ಷಗಳಿಂದ ಯೂಸ್ ಮಾಡ್ತಿರೋಂಥದ್ದು. ಈಗಲೂ ಅಷ್ಟೇ ಶೈನಿಂಗ್ ಆಗಿದೆ. ಹಾಗಾಗಿ ನಿಮಗೂ ಯೂಸ್ಫುಲ್ ಆಗಬಹುದು ಅಂತ ಅಂದ್ಬಿಟ್ಟು ಶೇರ್ ಮಾಡಿದೆ ಅಷ್ಟೇನೆ. ಇನ್ನು ದೇವ್ರ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡೆ. ಅದಕ್ಕೆ ನೈವೇದ್ಯ ಕಡಲೆಕಾಳು ಹುಸ್ಲಿ ಮಾಡಿದ್ದೆ ಅಂತ ಅಂದೆ ಅಲ್ವಾ. ಸೊ ಅದು ಹೇಗೆ ಮಾಡೋದು ಅಂತಂದರೆ, ನಾನು ರಾತ್ರಿಯೇ ಒಂದು ಬೌಲಾಗಷ್ಟು ಕಡಲೆಕಾಳನ್ನ ನೆನೆಸಿಟ್ಕೊಂಡಿದ್ದೆ. ಮತ್ತು 1 ಕಪ್ಪಷ್ಟು ತೆಂಗಿನಕಾಯಿನ ಈ ಥರ ಸಣ್ಣ ಸಣ್ಣ ಪೀಸಸ್ಗಳಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು 2 ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಇಂಚು ಶುಂಠಿನ ತೊಗೊಂಡಿದ್ದೀನಿ. ಅರ್ಧ ಹೋಳು ನಿಂಬೆಹಣ್ಣು ಮತ್ತು ಅರ್ಧ ಸ್ಪೂನು ಅರಿಶಿನ ತೊಗೊಂಡಿದ್ದೀನಿ. ಇನ್ನು ಒಗ್ಗರಣೆಗೆ ಸಾಸಿವೆ ಕಾಳು, ಒಂದು 2 ಪೀಸಸ್ಸಷ್ಟು ಒಣಮೆಣ್ಸಿನ್ಕಾಯಿ ಮತ್ತು ಸಾಸಿವೆನ ಯೂಸ್ ಮಾಡಿದ್ದೀನಿ. ಫಸ್ಟು ಕುಕ್ಕರ್ಗೆ ಕಡಲೆಕಾಳು ಹಾಕ್ಕೊಂಡು ನೀರು ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೊಂಡು, ಅಂದರೆ ಎಷ್ಟು ಬೇಕೋ ಅಷ್ಟು ರುಚಿಗೆ ನಮ್ಗೆ ಗೊತ್ತಾಗುತ್ತೆ ಅಲ್ವ ಒಂದು ಅಂದಾಜು, ಅಷ್ಟು ಉಪ್ಪನ್ನ ಹಾಕ್ಕೊಂಡು ಒಂದು ವಿಸಲ್ ಹಾಕ್ಸ್ಕೊಬೇಕು. ಒಂದು ವಿಸಲ್ ಅಷ್ಟರಲ್ಲೇ ಬೇಗ ಬೆಂದ್ಕೊಳ್ಳುತ್ತೆ, ಸಾಕಾಗುತ್ತೆ. ಸೊ ಅಷ್ಟನ್ನು ಬೇಯಿಸ್ಕೊಂಡು ಅದಾದಮೇಲೆ ಒಗ್ಗರಣೆ ಮಾಡ್ಕೊಬೇಕು. ಒಗ್ಗರಣೆಗಿಂತ ಮೊದಲು ನಾವು ಏನು ತೆಂಗಿನಕಾಯಿ ಪೀಸಸ್ನ ಇಟ್ಕೊಂಡಿದ್ದೆ ಅದನ್ನು ಸ್ವಲ್ಪ ಮಿಕ್ಸಿ ಮಾಡ್ಕೊಬೇಕು. ಅದಕ್ಕೆ ಶುಂಠಿ ಮತ್ತು ಹಸಿರು ಮೆಣಸಿನ್ಕಾಯಿ ಹಾಕ್ಬಿಟ್ಟು ಮಿಕ್ಸಿ ಮಾಡ್ಕೊತಾ ಇದ್ದೀನಿ.
ಇಲ್ಲಿ ನಾನು ಹಸಿರು ಮೆಣಸಿನ್ಕಾಯಿ ಏನಕ್ಕೆ ಹಾಕಿದ್ದೀನಿ ಅಂತ ಅಂದರೆ ಸ್ವಲ್ಪ ಒಂಚೂರು ಖಾರವಾಗಿದ್ದರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ಹಾಗೆ ಶುಂಠಿ ಏನಕ್ಕೆ ಅಂತಂದರೆ 2 ರೀಸನಿಂದ ಯೂಸ್ ಮಾಡಿದ್ದೀನಿ. ಒಂದು ಟೇಸ್ಟ್ ಹೆಚ್ಚು ಮಾಡುತ್ತೆ, ಹಾಗೆ ಕಡಲೆಕಾಳು ಶೀತ ಅಂತ ಹೇಳ್ತಾರೆ. ಸೊ ಶುಂಠಿ ಒಂದು ಶೀತದಂಶನ ಕಡಿಮೆ ಮಾಡುತ್ತೆ ಅನ್ನೋ ಒಂದು ರೀಸನಿಂದ, ಅಂದರೆ ಅಲ್ಲಿಗೆ ಬ್ಯಾಲೆನ್ಸ್ ಆಗುತ್ತೆ ಅಂದ್ಬಿಟ್ಟು ಯೂಸ್ ಮಾಡಿದ್ದೀನಿ. ಅದನ್ನ ರುಬ್ಬಾದ್ಮೇಲೆ ಒಗ್ಗರಣೆ ಮಾಡಿಕೊಂಡೆ. ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಕಾಳು ಮತ್ತು ಇಂಗನ್ನ ಬಳಸಿದ್ದೀನಿ. ನಾನು ಲಾಸ್ಟ್ ವೀಡಿಯೋದಲ್ಲೇ ಹೇಳಿದ್ದೆ, ಆದಷ್ಟು ಎಲ್ಲ ಒಂದು ಅಡುಗೆಗಳಿಗೂ ನಾನು ಹಿಂಗೆ ಹಾಕೋದಕ್ಕೆ ಇಷ್ಟಪಡ್ತೀನಿ ಅಂತ. ಸೊ ಹಿಂಗೆ ಹಾಕಿದೆ ಅಂದರೆ ಗ್ಯಾಸ್ಟ್ರಿಕ್ ಎಲ್ಲ ಕಡಿಮೆ ಆಗುತ್ತೆ ಅಂತ ಅಂದ್ಬಿಟ್ಟು ಈ ಒಗ್ಗರಣೆಗೆ ಕಾಳುಗಳನ್ನು ಮಿಕ್ಸ್ ಮಾಡಿಕೊಂಡು ಒಂದು 2 ನಿಮಿಷ ಹಾಗೆ ಫ್ರೈ ಮಾಡ್ಕೊಬೇಕು. ಅದಾದಮೇಲೆ ಏನು ರುಬ್ಬಿಟ್ಕೊಂಡಿದ್ದೀವಿ ಕಾಯಿ ಮಸಾಲ ಅದು ಹಾಕ್ಬಿಟ್ಟು ಮತ್ತು ಅರಿಶಿನ ಸೇರಿಸಿದ್ದೀನಿ. ಅರಿಶಿನ ಹಾಕ್ಬಿಟ್ಟು ಹಾಗೆ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಲಾಸ್ಟಲ್ಲಿ ಒಂದು ಅರ್ಧ ಹೋಳು ನಿಂಬೆಹಣ್ಣು ತೊಗೊಂಡಿದ್ದೀನಿ, ಅದನ್ನು ಹಿಂಡಿದೆ. ಸೊ ಈ ಒಂದು ವಿಧಾನದಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಬಳಸ್ತೀರಾ ನೈವೇದ್ಯನ ತುಂಬ ರುಚಿಯಾಗಿ ಮಾಡ್ಕೊಬೋದು ಅಂತ ನನಗನ್ಸುತ್ತೆ. ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರೋ ಖಂಡಿತ ನೀವು ನಿಮ್ಮ ಮನೆಗಳಲ್ಲಿ ಒಂದ್ಸಲಿ ಟ್ರೈ ಮಾಡಿ, ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು. ಎಲ್ರಿಗೂ ಗಣೇಶ ಒಳ್ಳೇದು ಮಾಡಲಿ.